ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪಿರಿಯಡ್ಗಳಲ್ಲಿ ನಾವು PUC ಪ್ರಥಮ ವರ್ಷದ ರಾಜ್ಯಶಾಸ್ತ್ರ ತೃತೀಯ ಅಧ್ಯಾಯದ 2 ಟಾಪಿಕ್ಗಳನ್ನು ಸ್ಟಡಿ ಮಾಡಿದ್ದೇವೆ. ಅವು ಯಾವುವಂದರೆ ಸಾರ್ವಭೌಮಾಧಿಕಾರ ಮತ್ತು ಕಾನೂನು. ಇವತ್ತು ಮೂರನೇ ಪ್ರಮುಖವಾದ ವಿಷಯ ವಸ್ತು ಅಥವಾ ಟಾಪಿಕ್ ರಿಗಾರ್ಡಿಂಗ್ ದಿ ಥರ್ಡ್ ಚಾಪ್ಟರ್, ದ್ಯಾಟ್ ಈಸ್ ಲಿಬರ್ಟಿ, ಸ್ವಾತಂತ್ರ್ಯದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಡಿಯರ್ ಚಿಲ್ಡ್ರನ್, ವಿ ಹ್ಯಾವ್ ಆಲ್ರೆಡಿ completed the 2 important topics of PUC first year political science third chapter. Right? Today we will discuss and study another important topic called liberty. Right ಮಕ್ಕಳೇ, ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು, ಲಿಬರ್ಟಿ, equality and rights. These are not the facilities provided by the government. These are not considered as the courtesy of the government. ಅಂದರೆ ಸರ್ಕಾರ ನಮಗೆ ಇವುಗಳನ್ನು ನೀಡುವುದಿಲ್ಲ. These are the liberty, equality and rights. These are the claims of every citizen. Claims ಅಂದರೆ ವಾರಸುದಾರಿಕೆ, ಹಕ್ಕು. ಮಹಾನ್ ಚೇತನ ಬಾಳಗಂಗಾಧರ ತಿಲಕ್ ಹೇಳಿದಂತೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್. ಹಾಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಹಕ್ಕುಗಳು ಯಾರೋ ಏನೋ ಯಾವುದೋ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ನಮ್ಮದೇ ಸರ್ಕಾರ ಇರ್ಬೋದು, ಬಟ್ ಅದು ಏನು ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳನ್ನು ನಮಗೆ ಕೊಡ್ತದೆ, ನಮಗೆ ಪಾಲಿಸ್ತದೆ, ಪರಿಪಾಲಿಸುವಂತೆ ನಮಗೆ ಪ್ರೇರೇಪಿಸ್ತದೆ, ಅದು ಸರ್ಕಾರವು ನೀಡುವ ಭಿಕ್ಷೆಯಲ್ಲ ಅಥವಾ ಸರ್ಕಾರವು ನೀಡುವ ಸೌಲಭ್ಯವಲ್ಲ. ಹಕ್ಕುಗಳು ನಮ್ಮ ಜನ್ಮಸಿದ್ಧ ಅಂಶಗಳು. ನಮ್ಮ ಅಂದರೆ ಪ್ರತಿಯೊಬ್ಬ ನಾಗರಿಕನ ಜನ್ಮಸಿದ್ಧ ಅಂಶಗಳು. ದಿ ಬರ್ತ್ ರೈಟ್ ಆಫ್ ಎವ್ರಿ ಸಿಟಿಸನ್, ದಿ ಬರ್ತ್ ಆಸ್ಪೆಕ್ಟ್ ಆಫ್ ಎವ್ರಿ ಸಿಟಿಸನ್. ನಾಗರಿಕರಿಗೆ ಅವಶ್ಯಕವಾಗಿ, ಅನಿವಾರ್ಯವಾಗಿ ಇರುವ ಅಂಶಗಳೇ ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು. ಇದು ಯಾರೂ ನಮ್ಮ ಮೇಲೆ ಕೃಪೆಯನ್ನು ಮಾಡುವುದಿಲ್ಲ. ಈ ಮಾತು ತಮಗೆ ಲಕ್ಷದೊಳಗಿರಲಿ. ರೈಟ್ ಮಕ್ಕಳ? ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಜಗತ್ತಿನಲ್ಲಿ ನಡೆದಂಥ ಎಲ್ಲ ಪ್ರಮುಖ ಹೋರಾಟಗಳನ್ನು ನಾವು ನೋಡಿದಾಗ ಆಲ್ಮೋಸ್ಟ್ ಆಲ್ ದಿ ಮೂಮೆಂಟ್ಸ್ ಹ್ಯಾವ್ ಅಕರ್ಡ್ ಟು ಗೆಟ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ರೈಟ್ಸ್. ಜಗತ್ತಿನಲ್ಲಿ ನಡೆದಂಥ ಎಲ್ಲ ಪ್ರಮುಖ ಹೋರಾಟಗಳನ್ನು ನಾವು ನೋಡಿದಾಗ ಮಕ್ಕಳ ನಮಗೆ ಕಂಡು ಬರುವುದೇನೆಂದರೆ, ಈ ಎಲ್ಲ ಹೋರಾಟಗಳು ನಡೆದುದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಹಕ್ಕುಗಳನ್ನು ಪಡೆಯಲಿಕ್ಕಾಗಿ. ಸ್ವಾತಂತ್ರ್ಯ ಮತ್ತು ಹಕ್ಕುಗಳಿಗಾಗಿಯೇ ಎಲ್ಲ ಹೋರಾಟಗಳು ನಡೆದಿವೆ. ಜಗತ್ತಿನಲ್ಲಿ ಪ್ರಮುಖ ಹೋರಾಟಗಳು ಅಂತ ನಾವು ಯಾವುದನ್ನು ಕೋಟ್ ಮಾಡ್ಬೋದು? ಜಗತ್ತಿನ ಪ್ರಮುಖ 3 ಹೋರಾಟಗಳು, ದಿ ಮೇಜರ್ ರೆವಲ್ಯೂಷನ್ಸ್ ಅಂತ ಕರಿಬೋದು, ಅಥವಾ ಮೇಜರ್ ಮೂಮೆಂಟ್ಸ್ ವಿಚ್ ಹೆಲ್ಡ್ ಇನ್ ದಿ ವರ್ಲ್ಡ್ ಅಂತ ಯಾವುದನ್ನು ಹೇಳ್ಬೋದು? ದಿ ಅಮೆರಿಕನ್ ಫ್ರೀಡಮ್ ಮೂಮೆಂಟ್ 1773, ದಿ ಫ್ರೆಂಚ್ ರೆವಲ್ಯೂಷನ್ 1789. Then another important one is Indian freedom movement. 1773ರಲ್ಲಿ ನಡೆದಂಥ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ. ಅದರ ನಂತರ ನಡೆದಂಥ ಫ್ರಾನ್ಸ್ ಕ್ರಾಂತಿ, ಹಾಗೆಯೇ ಸುದೀರ್ಘವಾಗಿ ನಡೆದಂಥ ಭಾರತ ಸ್ವಾತಂತ್ರ್ಯ ಸಂಗ್ರಾಮ. ಇವು 3 ಜಗತ್ತಿನಲ್ಲಿ ನಡೆದ ಅತ್ಯಂತ ಪ್ರಮುಖವಾದಂತಹ ಸ್ವಾತಂತ್ರ್ಯ ಸಂಗ್ರಾಮಗಳಾಗಿವೆ, ಸ್ವಾತಂತ್ರ್ಯದ ಹೋರಾಟಗಳಾಗಿವೆ. ಅದರಲ್ಲೂ ದಿ ಫ್ರೀಡಮ್ ಮೂಮೆಂಟ್ ಆಫ್ ಇಂಡಿಯಾ
ಈಸ್ ದಿ ಲೆಂದಿಯೆಸ್ಟ್. ಸುದೀರ್ಘವಾಗಿ ನಡೆದಂಥ ಸ್ವಾತಂತ್ರ್ಯ ಸಂಗ್ರಾಮ ಯಾವುದಂತ ನಾವು ಘೋಷಣೆ ಮಾಡಬೇಕಪ್ಪ ಅಂದರೆ, ತಿಳ್ಕೊಳ್ಬೇಕಪ್ಪ ಅಂದರೆ ಅದು ಭಾರತ ಸ್ವಾತಂತ್ರ್ಯ ಸಂಗ್ರಾಮ. ರೈಟ್ ಮಗಳ? ಸೊ ಸ್ವಾತಂತ್ರ್ಯ, ಸಮಾನತೆ ಮತ್ತು ಹಕ್ಕುಗಳು ಪ್ರತಿಯೊಂದು ಜೀವಿಗೂ ಅತ್ಯಂತ ಅವಶ್ಯಕವಾಗಿವೆ. ಇವನ್ನ ಮರಗಳಿಗೂ ಅವಶ್ಯಕ, ಪ್ರಾಣಿಗಳಿಗೂ ಅವಶ್ಯಕ, ಪರಿಸರದಲ್ಲಿರುವಂಥ ಅಂಶಗಳಿಗೂ ಅವಶ್ಯಕ, ನದಿಗೂ ಅವಶ್ಯಕ, ಕೆರೆಗಳಿಗೂ ಅವಶ್ಯಕ. ಕೆರೆಯನ್ನು ಹರಿಯಲು ಬಿಡದೆ ಅದನ್ನು ನದಿಯನ್ನು ಹರಿಯಲು ಬಿಡದೆ ಅದನ್ನಾದರೂ ನಾವು ಏನು ಸ್ಟಾಪ್ ಮಾಡಲಿಕ್ಕೆ ಹೋದೆವಪ್ಪ ಅಂದ್ರೆ ಓಡ್ಕೊಂಡು ಹೋಗ್ತದೆ ಅದು. ಸೊ ಪ್ರತಿಯೊಂದಕ್ಕೂ ಸ್ವಾತಂತ್ರ್ಯವು ಅವಶ್ಯಕ, ಮನುಷ್ಯನಿಗಂತೂ ಬೇಕೇ ಬೇಕು. ರೈಟ್ ಮಗಳ? ಟುಡೇ ಈ ಟಾಪಿಕನ್ನು ನಾವು ನೋಡೋಣ. ರೈಟ್, ಮೊದಲನೇದಾಗಿ ಮೂಲ ಪದ, ರೂಟ್ ವರ್ಡ್ ಯಾವ ಮೂಲ ಪದದಿಂದ ಬಂದಿದೆ? ಒಂದು ಸೆಕೆಂಡು. ಸ್ವಾತಂತ್ರ್ಯದ ಮೂಲ ಪದ ಯಾವುದಂದರೆ ಲ್ಯಾಟಿನ್ ಭಾಷೆಯ ಲಿಬರ್ ಎನ್ನುವಂಥ ಪದದಿಂದ ಬಂದಿದೆ. ಲಿಬರ್, ಲ್ಯಾಟಿನ್ ಭಾಷೆಯಲ್ಲಿ ಲಿಬರ್ ಎಂದರೆ ಮುಕ್ತ ಅಥವಾ ಮುಕ್ತವಾಗಿ ಅವರಿಗೆ ನೀಡುವಂಥ ಅವಕಾಶ ಅಂತ ಕರೆಯಲ್ಪಡ್ತದೆ. ಈ ಲಿಬರ್ಟಿ ಅನ್ನುವಂಥ ಇಂಗ್ಲೀಷ್ ಪದ ಏನದ, ಇದು ಮೂಲತಃವಾಗಿ ಲಿಬರ್ ಎನ್ನುವಂಥ ಲ್ಯಾಟಿನ್ ಪದದಿಂದ ಬಂದಿದೆ. ಸೊ ಲ್ಯಾಟಿನ್ ಅಂದರೆ ಇನ್ನೊಂದು ಅರ್ಥ, ಲಿಬರ್ ಅಂದರೆ ನಾವು ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ಬೋದು, ಮುಕ್ತವಾಗಿ ಚಿಂತಿಸುವುದು, ಮುಕ್ತವಾಗಿ ವ್ಯವಹಾರ ಮಾಡುವುದು. ಅಂದರೆ ಇಟ್ ಲೀಡ್ಸ್ ಟು ದಿ ಮೀನಿಂಗ್ ಆಫ್ ಲಿಬರ್ಟಿ, ಸ್ವಾತಂತ್ರ್ಯದ ಅರ್ಥಕ್ಕೆ ಹತ್ತಿರವಾದದ್ದು. ರೈಟ್ ಮಗಳ? ಸೊ ಸ್ವಾತಂತ್ರ್ಯದ ಮೂಲ ಪದ ಯಾವುದು? ಲಿಬರ್, ಲ್ಯಾಟಿನ್ ಪದ ಲಿಬರ್. ರೈಟ್. ಆ್ಯಂಡ್ ಸೆಕೆಂಡ್ ಒನ್, ಅರ್ಥ. ಸ್ವಾತಂತ್ರ್ಯ ಎಂದರೇನು ಮಕ್ಕಳೇ? ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಗಿವ್ ಎ ಪರ್ಟಿಕ್ಯುಲರ್ ಮೀನಿಂಗ್ ರಿಗಾರ್ಡಿಂಗ್ ಲಿಬರ್ಟಿ. ಸ್ವಾತಂತ್ರ್ಯಕ್ಕೆ ನಾವು ನಿರ್ದಿಷ್ಟವಾದ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ಬರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಒಂದೊಂದು ಅರ್ಥವನ್ನು ಹೊಂದಿದೆ. ರೈತರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯವೆಂದರೆ ಹೆಚ್ಚಿಗೆ ಬೆಳೆಯನ್ನು ಬೆಳೆದು ಹೆಚ್ಚಿಗೆ ಲಾಭವನ್ನು ಮಾಡಿಕೊಳ್ಳುವುದು. ಹೆಚ್ಚಿಗೆ ಬೆಳೆಯನ್ನು ಬೆಳೆದು ಹೆಚ್ಚಿಗೆ ಲಾಭವನ್ನು ಮಾಡಿಕೊಳ್ಳುವುದು. ಕಾರ್ಮಿಕರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯವೆಂದರೆ ಹೆಚ್ಚಿಗೆ ದುಡಿಮೆಯನ್ನು ಮಾಡುವುದು. ಮಹಿಳೆಯರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯವೆಂದರೆ ಉದ್ಯೋಗವನ್ನು ಮಾಡುವುದು, ಸ್ವಂತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು. ರೈಟ್ ಮಗಳ? ಸೊ ಒಬ್ಬೊಬ್ಬರ ದೃಷ್ಟಿಯಲ್ಲಿ, ಮಕ್ಕಳ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಬೇರೆ, ಶಿಕ್ಷಕರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಬೇರೆ, ಕಾರ್ಮಿಕರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಬೇರೆ, ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಅರ್ಥವನ್ನು ಸ್ವಾತಂತ್ರ್ಯ ಹೊಂದಿದೆ. ಬಟ್ ಇಲ್ಲೇ ನಾವು ಸ್ವಾತಂತ್ರ್ಯ ಅಂತ ಏನು ಹೇಳ್ಬೋದಪ್ಪ ಅಂದರೆ, ಬೀಯಿಂಗ್ ದಿ ಸ್ಟೂಡೆಂಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್, ಜೀವನದಲ್ಲಿ ಸ್ವಂತ ತೀರ್ಮಾನಗಳನ್ನು, ಸ್ವಂತ ನಿರ್ಣಯಗಳನ್ನು ಮಾಡಲು ಇರುವಂಥ ಅವಕಾಶವನ್ನು ನಾವೇನಂತ ಕರಿತೇವೆ? ಸ್ವಾತಂತ್ರ್ಯ ಅಂತ ಕರಿತೇವೆ. ಸ್ವಂತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು, ಸ್ವಂತ ಜೀವನವನ್ನು ನಡೆಸಲು, ಸ್ವನಿರ್ಣಯಗಳನ್ನು ತೆಗೆದುಕೊಳ್ಳಲು ಇರುವಂಥ ಅವಕಾಶವೇ ಸ್ವಾತಂತ್ರ್ಯ. ದಿ ಡಿಸ್ಕ್ರಿಷನರಿ ಸ್ಟೇಟ್ ಆಫ್ ಎವ್ರಿ ಸಿಟಿಸನ್ ಟು ಟೇಕ್ ಹಿಸ್ ಓನ್ decision or fulfill his aspirations himself or herself. ಅವರಿಗೆ ಸಂಬಂಧಪಟ್ಟಂತೆ ತಮ್ಮ ಆಸೆಗಳನ್ನು, ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಇರುವಂಥ ಡಿಸ್ಕ್ರಿಷನರಿ ಸ್ಟೇಟ್. ಡಿಸ್ಕ್ರಿಷನರಿ ಅಂದರೆ ಸ್ವನಿರ್ಣಯಾಧಿಕಾರ, ಸ್ವಂತ ನಿರ್ಣಯಗಳನ್ನು ಮಾಡುವಂಥ ಅಧಿಕಾರ. ಸೊ ಸ್ವಾತಂತ್ರ್ಯ ಅಂದ್ರೇನು? ಜೀವನದಲ್ಲಿ ಸ್ವನಿರ್ಣಯಗಳನ್ನು ತೆಗೆದುಕೊಳ್ಳಲು ಇರುವಂಥ ಅವಕಾಶ. ರೈಟ್ ಮಗಳ? ರೂಪಗಳು, ಫೇಸಸ್. ಸ್ವಾತಂತ್ರ್ಯದ ರೂಪಗಳು. ಸ್ವಾತಂತ್ರ್ಯದ ರೂಪಗಳು ಎರಡವ ಮಗಳ. ಯಾವ್ಯಾವು? ಸ್ವಾತಂತ್ರ್ಯದ ರೂಪಗಳು ಪಾಸಿಟಿವ್, ನೆಗೆಟಿವ್. ಸಕಾರಾತ್ಮಕ ಸ್ವಾತಂತ್ರ್ಯ, ನಕಾರಾತ್ಮಕ ಸ್ವಾತಂತ್ರ್ಯ. ಸ್ವಾತಂತ್ರ್ಯದ ರೂಪಗಳು ಯಾವುವು? ಎರಡವ. ಸಕಾರಾತ್ಮಕ ಸ್ವಾತಂತ್ರ್ಯ, ನಕಾರಾತ್ಮಕ
ಸ್ವಾತಂತ್ರ್ಯ. ಸಕಾರಾತ್ಮಕ ಸ್ವಾತಂತ್ರ್ಯವೆಂದರೆ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸುವುದು ಪಾಸಿಟಿವ್ ಆಗಿ. ಸಕಾರಾತ್ಮಕ ಅಂಶ ಅಂದ್ರೇನು? ಮುಖ್ಯಮಂತ್ರಿಗಳಿಗೆ ಧಾರವಾಡದ ಸಮಸ್ಯೆಗಳನ್ನು ತಿಳಿಸಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದರು, ಅಂದರೆ ಪಾಸಿಟಿವ್ ಆಗಿ ಸ್ಪಂದಿಸಿದರು ಅಂದ್ರೆ ಮಕ್ಕಳ. ಸಕಾರಾತ್ಮಕ ಸ್ವಾತಂತ್ರ್ಯ ಎಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಹಕ್ಕುಗಳನ್ನು ಅನುಭವಿಸುವುದು. ನಕಾರಾತ್ಮಕ ಸ್ವಾತಂತ್ರ್ಯವೆಂದರೆ ನಮ್ಮ ಮನಸ್ಸಿಗೆ ಬಂದಂತೆ ವ್ಯವಹರಿಸುವುದು, ನಮಗೆ ನೀಡಿದಂಥ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳುವುದು. ಈ ಪಾಸಿಟಿವ್ ಲಿಬರ್ಟಿ ಮೀನ್ಸ್ ಎಂಜಾಯಿಂಗ್ ದಿ ಲಿಬರ್ಟಿ ವಿದಿನ್ ದಿ ಸ್ಪಿಯರ್ ಆಫ್ ದಿ ಲಾ, ವಿದಿನ್ ದಿ ಸ್ಪಿಯರ್ ಆಫ್ ದಿ ಲಾ. ದಿ ನೆಗೆಟಿವ್ ಲಿಬರ್ಟಿ ಮೀನ್ಸ್ ಎಂಜಾಯಿಂಗ್ ಆರ್ ಹ್ಯಾಂಡಲಿಂಗ್ ದಿ ಆಸ್ಪೆಕ್ಟ್ ಆಫ್ ಲಿಬರ್ಟಿ ಬಿಯಾಂಡ್ ದಿ ಲಾ. ಕಾನೂನನ್ನು ಮೀರಿ, ಕಾನೂನಿನ ಹೊರಗಡೆ ಹೋಗಿ ಏನನ್ನು ಅನುಭವಿಸುವುದು, ಏನನ್ನು ಮಾಡುವುದು, ಸ್ವಾತಂತ್ರ್ಯವನ್ನು ಅನುಭವಿಸುವುದು. ರೈಟ್? ಸಕಾರಾತ್ಮಕ ಸ್ವಾತಂತ್ರ್ಯ, ನಕಾರಾತ್ಮಕ ಸ್ವಾತಂತ್ರ್ಯ. ಸಕಾರಾತ್ಮಕ ಅಂದ್ರೆ ಒಳ್ಳೆಯ ರೀತಿಯಿಂದ ಅನುಭವಿಸುವುದು, ನಕಾರಾತ್ಮಕ ಅಂದ್ರೆ ಅನೈತಿಕವಾಗಿ ಅಥವಾ ಸರ್ಕಾರದ ರಾಜ್ಯದ ಕಾನೂನಿನ ವಿರುದ್ಧವಾಗಿ ಸ್ವಾತಂತ್ರ್ಯವನ್ನು ಅನುಭವಿಸುವುದು. ರೈಟ್ ಮಕ್ಕಳ? ಪ್ರಕಾರಗಳು. ನೆಕ್ಸ್ಟ್ ಕಮ್ಸ್ ಪ್ರಕಾರಗಳು. ನೈಸರ್ಗಿಕ ಸ್ವಾತಂತ್ರ್ಯ, ವೆರಿ ಸಿಂಪಲ್. ನಿಸರ್ಗವು ನೀಡಿರುವ ಗಾಳಿ, ಬೆಳಕು, ನೀರು, ಆಹಾರ ಇವೆಲ್ಲವುಗಳನ್ನು ಅನುಭವಿಸಲು ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ. ಇದನ್ನು ಏನಂತ ಕರಿತೇವೆ? ನೈಸರ್ಗಿಕ ಸ್ವಾತಂತ್ರ್ಯ. The natural liberty means enjoying the facilities provided by the nature. Enjoying the facilities provided by the nature. ಇಲ್ಲಿ ಯಾವುದೂ ಅದು ಹೇಳೋದಿಲ್ಲ, ನೀ ಈ ಜಾತಿಯವ ಗಾಳಿ ತೆಗೆದುಕೊಳ್ಳಬೇಡ, ಈ ಜಾತಿಯವನು ನನ್ನ ನೀರನ್ನು ಕುಡಿಬೇಡ ಅಂತೇಳಿ ನದಿ ಹೇಳಂಗಿಲ್ಲ, ಕೆರೆನೂ ಹೇಳೋದಿಲ್ಲ. ಸೊ ನೀ ಈ ಜಾತಿಯವನು ಬೆಳಕನ್ನು ಅನುಭವಿಸಬೇಡ ಅಂತ ಹೇಳಂಗಿಲ್ಲ. ಸೊ ಎಲ್ಲರೂ ಒಂದೇ, ನಿಸರ್ಗದ ಮುಂದೆ ನಾವೆಲ್ಲರೂ ಒಂದೇ. ನೈಸರ್ಗಿಕ ಸ್ವಾತಂತ್ರ್ಯ ಅಂದರೆ ಮಕ್ಕಳ, ನಿಸರ್ಗವು ನೀಡಿರುವ ಸೌಲಭ್ಯಗಳನ್ನು ಅನುಭವಿಸುವುದು. ಎಂಜಾಯಿಂಗ್ ದಿ ಫೆಸಿಲಿಟೀಸ್ ಆ್ಯಂಡ್ ದಿ ಆಸ್ಪೆಕ್ಟ್ಸ್, ಆಸ್ಪಿರೇಷನ್ಸ್ ಪ್ರೊವೈಡೆಡ್ ಬೈ ದಿ ನೇಚರ್. ನಿಸರ್ಗ ಫ್ರೀಯಾಗಿ ಕೊಟ್ಟದ್ದು ನಮಗೆ, ಅವುಗಳನ್ನು ಅನುಭವಿಸುವುದು. ಆರ್ಥಿಕ ಸ್ವಾತಂತ್ರ್ಯ, ಕುಟುಂಬವನ್ನು ಸಾಕುವುದು, ಒಪ್ಪಂದಗಳನ್ನು ಮಾಡಿಕೊಳ್ಳುವುದು, ವ್ಯಾಪಾರವನ್ನು ಮಾಡುವುದು, ದುಡಿಮೆಗೆ ವೇತನವನ್ನು ಪಡೆಯುವುದು, ಕೆಲಸದ ನಡುವೆ ವಿಶ್ರಾಂತಿಯನ್ನು ಪಡೆಯುವುದು. ಬೆಳಗ್ಗೆಯಿಂದ ಸಂಜೆವರೆಗೂ ಎಟ್ ಎ ಸ್ಟ್ರೆಚ್ ವರ್ಕನ್ನು ಮಾಡೋಂಗಿಲ್ಲ, ನಡುವೆ 1 ತಾಸು 3/4 ತಾಸು ವಿಶ್ರಾಂತಿಯನ್ನು ಪಡೆಯುವುದು. ಸೊ ಇವುಗಳನ್ನು ಏನಂತ ಕರಿತೇವೆ ಮಕ್ಕಳ? ಆರ್ಥಿಕ ಸ್ವಾತಂತ್ರ್ಯ. ಗೆಟಿಂಗ್ ವೇಜಸ್ and taking rest in between the work, regarding the proliferation of the family, okay, making or arranging agreement among the people, right? ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು, ಕುಟುಂಬವನ್ನು ಸಾಕುವುದು, ವ್ಯಾಪಾರವನ್ನು ಮಾಡುವುದು, ಒಪ್ಪಂದಗಳನ್ನು ಮಾಡಿಕೊಳ್ಳುವುದು, ದುಡಿಮೆಗೆ ವೇತನವನ್ನು ಪಡೆಯುವುದು. ಅದರೊಳಗೆ ಮತ್ತು ಹೆಣ್ಣಾಳಿಗೆ ಬೇರೆ ಗಂಡಾಳಿಗೆ ಬೇರೆ ಇಲ್ಲ, ಎಲ್ಲರಿಗೂ ಒಂದೇ ರೀತಿಯಾದಂತಹ ವೇತನವನ್ನು ಕೊಡಿಸುವ ಜವಾಬ್ದಾರಿ ಯಾರ್ದು? ಸರ್ಕಾರ. ಓಕೆ? ಆರ್ಥಿಕ ಸ್ವಾತಂತ್ರ್ಯ. ರಾಜಕೀಯ ಸ್ವಾತಂತ್ರ್ಯ, ಚುನಾವಣೆಗೆ ಸ್ಪರ್ಧಿಸುವುದು, ಯಾವುದೇ ಪಕ್ಷಕ್ಕೆ ಮತವನ್ನು ನೀಡುವುದು, ಯಾವುದೇ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡುವುದು. ಸೊ ಇವೆಲ್ಲ ಯಾವ ಮಕ್ಕಳೇ? ರಾಜಕೀಯ ಸ್ವಾತಂತ್ರ್ಯ. ದಿ ಪೊಲಿಟಿಕಲ್ ರೈಟ್ ಮೀನ್ಸ್ ಕಂಟೆಸ್ಟಿಂಗ್ ಇಲೆಕ್ಷನ್, ವೋಟಿಂಗ್ ಫಾರ್ ಎನಿ ಪೊಲಿಟಿಕಲ್ ಪಾರ್ಟಿ and canvassing for any political party and participating in the political activities regarding any political party. ಯಾವುದೇ ರಾಜಕೀಯ ಪಕ್ಷದ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಇವೆಲ್ಲ ಯಾವುದು? ರಾಜಕೀಯ ಸ್ವಾತಂತ್ರ್ಯ. ಸಾಮಾಜಿಕ ಸ್ವಾತಂತ್ರ್ಯ, ಸೋಷಿಯಲ್ ಲಿಬರ್ಟಿ, ಸಂಘ ಸಂಸ್ಥೆಗಳನ್ನು ಕಟ್ಟುವುದು, ಮದುವೆ
ಮತ್ತು ಇತರ ಸಮಾರಂಭಗಳಲ್ಲಿ ಭಾಗವಹಿಸುವುದು, ಸಾಮಾಜಿಕ ಕಾರ್ಯಗಳನ್ನು ನಿರ್ವಹಿಸುವುದು. ಸೊ ಕುಟುಂಬ ಮತ್ತು ಸಮುದಾಯಕ್ಕೆ ಸಂಬಂಧಿಸಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಪಾರ್ಟಿಸಿಪೇಟಿಂಗ್ ಇನ್ ದಿ aspects regarding the society. That may be regarding the family, the community, in the society. ರೈಟ್ ಮಕ್ಕಳ? ಸೊ ಸಮಾಜಕ್ಕೆ ಸಂಬಂಧಿಸಿದಂತೆ ನಾವು ಭಾಗವಹಿಸುವ ಅಂಶಗಳು, ಅದು ಮದುವೆ, ಮುಂಜುವೆ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಮುದಾಯದ ಕಾರ್ಯಕ್ರಮಗಳು, ಜಾತಿಯ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಇವುಗಳಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯ. ನಾವು ಯಾವುದೇ ಧಾರ್ಮಿಕ ಚಟುವಟಿಕೆಯಲ್ಲಿನೂ ಹೋಗಿ ನಾವು ಭಾಗವಹಿಸ್ಬೋದು, ಯಾವುದೇ ಧರ್ಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೋಗಿನೂ ನಾವು ಭಾಗವಹಿಸ್ಬೋದು, ಯಾವುದೇ ಮದುವೆಯಲ್ಲಿನೂ ನಾವು ಭಾಗವಹಿಸ್ಬೋದು. ಸೊ ಸಾಮಾಜಿಕ ರಾಷ್ಟ್ರೀಯ ಸ್ವಾತಂತ್ರ್ಯ, ನ್ಯಾಷನಲ್ ಲಿಬರ್ಟಿ ಅಂದರೆ ಯಾವುದೇ ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಹಿಡಿತದಲ್ಲಿರದೆ ಸ್ವತಂತ್ರವಾಗಿ ಆಡಳಿತ ನಡೆಸುವುದನ್ನು ರಾಷ್ಟ್ರೀಯ ಸ್ವಾತಂತ್ರ್ಯ ಎನ್ನುವರು. ದಿ ನ್ಯಾಷನಲ್ ಲಿಬರ್ಟಿ ಮೀನ್ಸ್ ದಿ ನೇಷನ್ ಶುಡ್ ಬಿ ಫ್ರೀಡ್ ಫ್ರಾಮ್ ದಿ ಕಂಟ್ರೋಲ್ ಆಫ್ ಅದರ್ ನೇಷನ್. ಯಾವುದೇ ರಾಷ್ಟ್ರದ ಹಿಡಿತದಲ್ಲಿ ಇಲ್ಲದೆ ಇರುವುದು. ನೋ ನೇಷನ್ ಶುಡ್ ಇಂಟರ್ಫಿಯರ್ ಇನ್ ದಿ ಮ್ಯಾಟರ್ಸ್ ಆಫ್ ಅದರ್ ನೇಷನ್. No nation should be interfere in the matters of sovereignty of a particular nation. ಯಾವುದೇ ದೇಶದ ಸಾರ್ವಭೌಮಾಧಿಕಾರದಲ್ಲಿ ಬೇರೆ ದೇಶವು ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ. ಪ್ರತಿಯೊಂದು ದೇಶವು ಸ್ವತಂತ್ರವಾಗಿರುತ್ತದೆ. ರೈಟ್ ಮಕ್ಕಳ? ಸೊ ಇವತ್ತು ಸ್ವಾತಂತ್ರ್ಯದ ಮೂಲಪದ, ಅರ್ಥ, ರೂಪಗಳು, ಪ್ರಕಾರಗಳು ಯಾವುವು? ನೈಸರ್ಗಿಕ, ಆರ್ಥಿಕ, ರಾಜಕೀಯ, ಸಾಮಾಜಿಕ ಮತ್ತು ರಾಷ್ಟ್ರೀಯ. ರೈಟ್? ವಿಡಿಯೋವನ್ನು ಕರೆಕ್ಟಾಗಿ ನೋಡಿಕೊಳ್ಳ್ರಿ. ಚಾಪ್ಟರ್ ವೈಸ್ ನೋಟ್ಸನ್ನು ತಮಗೆ ಕಳಿಸ್ತೇನೆ. ರೈಟ್? ಥ್ಯಾಂಕ್ ಯು.